ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಮೂಲಕವಾಗಿ ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ ಇವತ್ತು ಸಿಎಲ್ಪಿ ಲೀಡರ್ ಆಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿರುವಂಥದ್ದು ಅಧಿಕೃತವಾಗಿ ಘೋಷಣೆಯಾಗಿದೆ. ನಿರ್ಣಾಯಕ ಹಂತದಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಂಜೆ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಆಯೋಜನೆಗೊಂಡಿತ್ತು. ಡಿಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕರನ್ನಾಗಿ ಇದರಲ್ಲಿ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ವೀಕ್ಷಕರಾಗಿ ಹೈಕಮಾಂಡ್ ಕಡೆಯಿಂದ ಹೈಕಮಾಂಡ್ನ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದರು. ಅದರಲ್ಲೂ ಕೂಡ ಹೈಕಮಾಂಡ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರೇ ಬೆಂಗಳೂರಿಗೆ ಬಂದಿದ್ದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಜಯರಾಮ್ ರಮೇಶ್ ಅವರು ಕೂಡ ಇದ್ದರು. ಇವರ ಸಮ್ಮುಖದಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆಯನ್ನ ಮಾಡಲಾಗಿದೆ. ಸಿಎಲ್ಪಿ ನಾಯಕನ ಆಯ್ಕೆ ನಡೆದಿದ್ದು ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆಯ ಬಗ್ಗೆ ಸಭೆಗೆ ಸುರ್ಜೇವಾಲಾ ಅವರು ಮಾಹಿತಿಯನ್ನು ಮೊದಲಿಗೆ ನೀಡ್ತಾರೆ. ಮುಂದಿನ ಮುಖ್ಯಮಂತ್ರಿ ಮತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲೇ ಸಭೆಯನ್ನು ಉದ್ದೇಶಿಸಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದೇನೆ ಮತ್ತು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ವಿಶೇಷವಾಗಿ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಪ್ರಸ್ತಾಪಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಲ್ಪಿ ನಾಯಕನ ಸ್ಥಾನಕ್ಕೆ ಆಯ್ಕೆಯ ಪ್ರಸ್ತಾಪವನ್ನು ಮಾಡ್ತಾರೆ. ಸಿದ್ದರಾಮಯ್ಯವರು ಹೇಳಿದಂತಹ ಪ್ರಸ್ತಾವನೆಗೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರ ಆಯ್ಕೆಯನ್ನು ಎಲ್ಲ ಸದಸ್ಯರುಗಳು, ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಕೂಡ ಕೈ ಎತ್ತುವ ಮೂಲಕವಾಗಿ ಅನುಮೋದಿಸ್ತಾರೆ. ಸಿಎಲ್ಪಿ ನಾಯಕನ ಆಯ್ಕೆ ಬಗ್ಗೆ ಹೈಕಮಾಂಡ್ಗೆ ವೀಕ್ಷಕರು ನಂತರ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಆದರೆ ಈ ಪ್ರಕ್ರಿಯೆ ಆಗೋದಕ್ಕಿಂತ ಮುಂಚಿತವಾಗಿ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಸಿದ್ದರಾಮಯ್ಯನವರು ಪ್ರಸ್ತಾಪಿಸ್ತಾ ಇದ್ದಂತೆಯೇ ಪರಮೇಶ್ವರ್ ಅವರು ಅನುಮೋದನೆಯನ್ನು ನೀಡಿದರು. ಅದರ ಬಗ್ಗೆ ಹೈಕಮಾಂಡ್ಗೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ರಿಪೋರ್ಟ್ ಯಾವ ಸ್ವರೂಪದಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ಏನೇನು ಆಯಿತು ಅನ್ನೋದನ್ನು ನಾವು ಗಮನಿಸೋದಾದರೆ ನೋಡಿ, ಈ ದೃಶ್ಯವನ್ನು ನಾವೇನು ನೋಡ್ತಾ ಇದ್ವಿ, ಇದು ಮೊದಲ ಹಂತದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದ್ದು. ಇದು ಸಿದ್ದರಾಮಯ್ಯನವರು ಮೊದಲಿಗೆ ಸಿಎಲ್ಪಿ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದೀನಿ ಅಂತ ತಿಳ್ಕೊಂಡು ಪ್ರಸ್ತಾವನೆಯನ್ನು ಮಾಡ್ತಾರೆ. ಆ ಪ್ರಸ್ತಾವನೆಗೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಮಾಡ್ತಾರೆ ಮತ್ತು ಮುಂದಿನ ಆಯ್ಕೆ ಹೈಕಮಾಂಡ್ ನಿರ್ಧರಿಸುತ್ತೆ. ಮುಂದಿನ ನಾಯಕ ಯಾರು ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋದನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯ ಗಮನಕ್ಕೆ ತರ್ತಾರೆ. ತಮ್ಮ ಮಾತಿಗೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾ ಇದ್ದಂತೆಯೇ, ಅಂದರೆ ಅವರು ಅದನ್ನು ಅನುಮೋದಿಸ್ತಾ ಇದ್ದಂತೆಯೇ ಸಭೆಯಿಂದ ಸಿದ್ದರಾಮಯ್ಯನವರು ಹೊರಗಡೆ ಹೋಗ್ತಾರೆ. ಸಮ್ಮೇಳನ ಸಭಾಂಗಣದಿಂದ ಸೀದಾ ತಮ್ಮ ಕಚೇರಿಗೆ ತೆರಳಿದಂತಹ ಸಿದ್ದರಾಮಯ್ಯನವರು ಅಲ್ಲಿ ಸ್ವಲ್ಪ ಹೊತ್ತು ಕುಳಿತಿರ್ತಾರೆ. ಅವರ ಜೊತೆಗೇ ಸಿದ್ದರಾಮಯ್ಯನವರ ಜೊತೆಗೇ ಅವರ ಕಚೇರಿಗೆ ಎಐಸಿಸಿಯ ವೀಕ್ಷಕರುಗಳಾಗಿ ಬಂದಿದ್ದಂತಹ ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹೋಗಿ ಚರ್ಚೆಯನ್ನು ನಡೆಸ್ತಾರೆ. ಸಭೆಯ ನಡುವೆ ವೀಕ್ಷಕರುಗಳ ಜೊತೆಗೆ ಸಿದ್ದರಾಮಯ್ಯನವರು ಈ ಒಂದು ಪ್ರತ್ಯೇಕ ಸಭೆಯನ್ನು ನಡೆಸಲಾಗುತ್ತೆ. ಇದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಯಾಕಪ್ಪ ಸಿದ್ದರಾಮಯ್ಯನವರಲ್ಲಿ ಸಭೆಗೆ ಹೋದ್ರು, ತಕ್ಷಣಕ್ಕೆ ಎದ್ದುಕೊಂಡು ಬಂದರು, ಏನಿದು ಕತೆ ಅಂತೇಳಿ. ಅಂದರೆ ಇದೊಂದು ಪ್ರಕ್ರಿಯೆ ಅಷ್ಟೇ. ಕಾಂಗ್ರೆಸ್ನಲ್ಲಿ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಮಾಡುವಂಥ ಪ್ರಕ್ರಿಯೆ. ಸಾಮಾನ್ಯವಾಗಿ ಹಿಂದೆಲ್ಲ ಕಾಂಗ್ರೆಸ್ನಲ್ಲಿ ಲಕೋಟೆಯ ಮೂಲಕವಾಗಿ ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನುವಂಥ ಹೆಸರನ್ನು ರವಾನೆ ಮಾಡ್ತಿತ್ತು. ಇದೆಲ್ಲ 90ರ ದಶಕ 2000 ಆರಂಭದಲ್ಲಿ ಈ ರೀತಿಯಾಗಿ ಲಕೋಟೆಯಲ್ಲಿ ಬರ್ತಾ ಇತ್ತು. ಈಗ ಲಕೋಟೆ ಸಂಸ್ಕೃತಿ ಇಲ್ಲ, ಬದಲಿಗೆ ಫೋನ್ ಕಾಲ್ ಮೂಲಕವಾಗಿ ಇವೆಲ್ಲವೂ ಕೂಡ ನಡೆಯುತ್ತೆ. ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರತ್ಯೇಕ ಸಭೆಯನ್ನು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ನಡೆಸಿದ್ದಾರೆ. ಅದಾದಮೇಲೆ ಸಿದ್ದರಾಮಯ್ಯನವ್ರ ಜೊತೆಗೆ ಸಮಾಲೋಚನೆ ನಡೆಸಲಾಗುತ್ತೆ. ಅಲ್ಲಿಂದಲೇ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಕರೆಯನ್ನು ಕೊಡಲಾಗುತ್ತೆ. ಅಲ್ಲಿಗೆ ಶಿವಕುಮಾರ್ ಅವರನ್ನು ಕೂಡ ಕರೆಸ್ಕೊಂಡು ಸಿದ್ದರಾಮಯ್ಯನವರ ಕಚೇರಿಗೆ ಕರೆಸ್ಕೊಂಡು ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಫೋನ್ ಮೂಲಕವಾಗಿ ವರದಿಯನ್ನು ಒಪ್ಪಿಸಿ ಇದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಸೂಚಿಸಿ ಅನುಮೋದನೆಯನ್ನು ಪಡ್ಕೊಳ್ಳಲಾಗುತ್ತೆ. ಒನ್ಸ್ ಅಗೇನ್ ಈ ಒಂದು ಸಭೆ ಪುನರಾರಂಭಗೊಂಡಾಗ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ, ಅದನ್ನು ಸೂಚನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಅದಕ್ಕೆ ಅನುಮೋದನೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೂಲಕವಾಗಿ ಇಡೀ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಕೊಡ್ತಾರೆ. ಎಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡ್ತಾರೆ. ಇನ್ನು ಸಿಎಲ್ಪಿ ಸಭೆಯ ಬಳಿಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮತ್ತು ವೀಕ್ಷಕರು ಒಟ್ಟಾಗಿ ಬಂದು ಈ ನಿರ್ಣಯದ ಬಗ್ಗೆ ವಿವರವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡಿದರು. Suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara
seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. ಹೀಗೆ ಕಾಂಗ್ರೆಸ್ ಶಾಸಕರ ಸರ್ವಾನುಮತದ ಆಯ್ಕೆಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಯಿತು. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದಂತಹ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿ 17 ವರ್ಷಗಳಿಂದ ಕೆಲಸ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಅವರು ಧನ್ಯವಾದವನ್ನ ಅರ್ಪಿಸಿದರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗ್ತಾ ಇದ್ದಂತೆ ವಿಧಾನಸೌಧದಲ್ಲಿ ಸ್ಮರಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 2 ಬಾರಿ ಮುಖ್ಯಮಂತ್ರಿಯಾಗಿ ಹಾಗೂ 2 ಅವಧಿಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದ ಸೇವೆಯನ್ನು ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಅಪಾರ ಪ್ರೀತಿ ಹಾಗೂ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ. ಅಭಿವೃದ್ಧಿ ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರಲು ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತು ಮಾರ್ಗದರ್ಶನವನ್ನು ನಾವು ಸದಾ ಬಯಸುತ್ತೇವೆ. ಧನ್ಯವಾದಗಳು. ಹೀಗೆ ಒಂದು ನಿರ್ಣಯವನ್ನು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂಗೀಕಾರ ಮಾಡಿಕೊಳ್ಳಲಾಗುತ್ತೆ. ಅದು ಸಿದ್ದರಾಮಯ್ಯನವರಿಗೆ ಗೌರವ ಕೊಡುವ, ಸಿದ್ದರಾಮಯ್ಯನವರಿಗೆ ಅಭಿನಂದಿಸುವ, ಸಿದ್ದರಾಮಯ್ಯನವರಿಗೆ ಧನ್ಯವಾದ ಅರ್ಪಿಸುವಂತಹ ಒಂದು ನಿರ್ಣಯವನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂಗೀಕಾರ ಮಾಡೋದ್ರ ಮೂಲಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಒಂದು ಮೇಲ್ಪಂಕ್ತಿಯನ್ನು, ಒಂದು ನಾಯಕನ ಬದಲಾವಣೆಯ, ನಾಯಕತ್ವದ ಬದಲಾವಣೆಯ ವಿಚಾರದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದೆ. ಇನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾ ಇದ್ದಂತೆಯೇ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿದ್ದಂತಹ ಅಜ್ಜಯ್ಯನ ಫೋಟೋಗೆ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಗೆ ನಮಸ್ಕರಿಸಿದರು. ಆ ಮೂಲಕ ಅಜ್ಜಯ್ಯನ ಮೇಲೆ ಅವ್ರಿಗಿರುವಂತಹ ಅಪಾರವಾದಂತಹ ನಂಬಿಕೆ ಏನಿದೆ, ಆ ನಂಬಿಕೆಯನ್ನು ಅವರು ಪ್ರತಿ ಕ್ಷಣವೂ ಕೂಡ ಅನುಭವಿಸ್ತಾ ಹೋಗಿರುವಂಥದ್ದು ಇಲ್ಲಿ ಗೋಚರಿಸ್ತಾ ಇತ್ತು. ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸದೆ ಇರೋದಿಲ್ಲ ಅನ್ನುವಂಥದ್ದು ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಂತಹ ಮಾತು. ಆ ಸ್ವರೂಪದಲ್ಲಿನೇ ಇವತ್ತು ತಮ್ಮ ಪ್ರಾರ್ಥನೆ ಫಲಿಸುವ ಹಂತದಲ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲ. ಅಜ್ಜಯ್ಯನಿಗೆ ನಮಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಅಂದರೆ ತಾವು ಸಚಿವರಾಗಿದ್ದಂತಹ ಕೊಠಡಿಯಲ್ಲಿ ಏನೋ ಅಜ್ಜಯ್ಯನ ಫೋಟೋ ಇಟ್ಟಿದ್ರು, ಆ ಫೋಟೋಗೆ ನಮಿಸೋದ್ರ ಮೂಲಕ ಮತ್ತೆ ಮತ್ತೆ ಅಜ್ಜಯ್ಯನ ಆಶೀರ್ವಾದದಿಂದಲೇ ತಾನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನುವಂತಹ ನಮನವನ್ನು ಸಲ್ಲಿಸಿದರು. ಆಮೇಲೆ CLP ಸಭೆಗೆ ವಿಧಾನಸೌಧಕ್ಕೆ ತೆರಳೋದಕ್ಕಿಂತ ಮುಂಚಿತವಾಗಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ಮೆಟ್ಟಿಲುಗಳಿಗೂ ಕೂಡ ನಮಸ್ಕರಿಸುವಂತಹದ್ದನ್ನು ಮಾಡಿದರು. ಅಲ್ಲೂ ಕೂಡ ನಮಸ್ಕರಿಸಿನೇ ಅವರು ಹೋದರು. ಅಲ್ಲಿ ಆ ಒಂದು ಕೈ ಮುಗಿದು ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ಕಾಂಗ್ರೆಸ್ಸಿನ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದಂಥವರು. ಅವರು ಇವತ್ತು ಆತ್ಮಸಂತೋಷದಿಂದ ಪ್ರಪೋಸ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು CLP ನಾಯಕರಾಗಬೇಕು ಅಂತೇಳಿ, ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತೇಳಿ ಅವರು ಪ್ರಪೋಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಅನುಮೋದಿಸಿದ್ದಾರೆ. ಭಾಳ ಸಂತೋಷ. ಈಗ 3ನೇ ತಾರೀಕು 3:30 ಗಂಟೆಗೆ ಸ್ವೇರಿಂಗ್ ಇನ್ ಆಗುತ್ತೆ ಸನ್ಮಾನ್ಯ ರಾಜಭವನದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ, ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಏನಾದ್ರು ಗೊಂದಲ ಆಗಿದೆ ಅಂತ ನೀವು ಪ್ರೂವ್ ಮಾಡಿದ್ರೆ ನಾನು ಅಸೆಂಬ್ಲಿಗೆ ರಾಜೀನಾಮೆ ಕೊಡ್ತೀನಿ. ಏನು ಗಲಾಟೆ, 135 ಜನ ಒಂದು ಪಿನ್ ಡ್ರಾಪ್ ಸೈಲೆಂಟು. ನಾವು 135 ಕೂಡ ಎಲ್ಲ ಯುನಾನಿಮಸ್ ಆಗಿ ಹೈಕಮಾಂಡ್ನವ್ರಿಗೆ ನಾವು ಆಥರೈಸ್ ಮಾಡಿದ್ವಿ. ಸಿದ್ದರಾಮಯ್ಯ ಅವರಾಗಲಿ ವೇಣುಗೋಪಾಲ್ ಎದ್ದು ಆಚೆ ಹೋಗಿದ್ದು ಅಂತ ಬೇರೆ ಏನು ಗಲಾಟೆಗಲ್ಲ. ಮೇಲಗಡೆ ರೂಮ್ನಾಗ ಕೂತ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ, ಅಧ್ಯಕ್ಷರಿಗೆ ಮಾತಾಡಿ ಗ್ರೀನ್ ಸೀಲ್ ತೊಗೊಂಡು ಅನೌನ್ಸ್ ಮಾಡ್ಬಾರ್ದು, ಅವ್ರ ಪರ್ಮಿಷನ್ ತೊಗೊಂಡು ಅನೌನ್ಸ್ ಮಾಡೋದು ಅಷ್ಟೇ.
ಇನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾದ ನಂತರ ವಿಧಾನಸೌಧದಿಂದ ಹೊರ ಬರ್ತಾ ಇದ್ದಂತೆಯೇ ಶಿವಕುಮಾರ್ ಅವರ ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಡಿ ಕೆ ಅನ್ನುವಂತಹ ಘೋಷಣೆಗಳ ಮೂಲಕವಾಗಿ ತಮ್ಮ ನೆಚ್ಚಿನ ನಾಯಕನನ್ನು ಅವರು ಬರಮಾಡಿಕೊಂಡರು.